ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ನಿನ್ನೆ ಮಹೇಶ್ ಶೆಟ್ಟಿ ತಿಮರೋಡಿಯವರ ಬಂಧನದ ವೇಳೆ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪದ ಮೇಲೆ ಇದೀಗ ಎಫ್ಐಆರ್ ದಾಖಲಾಗಿದೆ. ಪ್ರಮುಖವಾಗಿ ಹೋರಾಟಗಾರರಾಗಿರ್ತಕ್ಕಂಥ ಜಯಂತ್ ರೆಡ್ಡಿ, ಗಿರೀಶ್ ಮಟ್ಟಣ್ಣವರು ಹಾಗೆ ಮಹೇಶ್ ಶೆಟ್ಟಿ ತಿಮರೋಡಿ ಸೇರಿದಂತೆ ಹಲವರು ವಿರುದ್ಧ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಬ್ರಹ್ಮಾವರ ಸಬ್ ಇನ್ಸ್ಪೆಕ್ಟರ್ ನೀಡಿದ ದೂರಿನ ಆಧಾರದಲ್ಲಿ ಈ ಒಂದು ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿದೆ. ಈ ವಿಚಾರದ ಕುರಿತಂತೆ ಮಾತನಾಡೋದಕ್ಕೆ ಇದೀಗ ನಮ್ಮ ಜೊತೆ ಸ್ವತಃ ಜಯಂತ್ ಟಿ ಅವರಿದ್ದು ಮಾತಾಡ್ತೇನೆ. ಸರ್, ನಿನ್ನೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಬಂಧನದ ವೇಳೆ ತಾವು ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದೀರಿ ಅಂತೇಳಿ ಇವತ್ತು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆಗಿದೆ. ಸೊ ಏನು ಹೇಳ್ತೀರಿ ಈ ಬಗ್ಗೆ? ಹಾಗಾದರೆ ಕರ್ಕೊಂಡೋಗ ನಾವೇನು ಕೇಳಬಾರ್ದಾ? ನಮಗೆ ಗೊತ್ತಿರೋದು ಮಾತಾಡಿಸ್ಬಾರ್ದಾ? ಸರ್, ನಿನ್ನೆ ಅಂದರೆ 19/8/2025 ಮಹೇಶನಿಗೆ ಒಂದು ನೋಟಿಸ್ ತಂದು ಕೊಟ್ಟಿದ್ದಾರೆ ಬ್ರಹ್ಮಾವರ ಪೊಲೀಸರು ಅಂತೇಳಿ. ಅದಕ್ಕೆ ಅವರ ಅಕ್ಕ ಸ್ವೀಕರಿಸಿದ್ದಾರೆ, ಸೈನ್ ಮಾಡಿ ಕಳಿಸಿದೆ. 15 ದಿನ ಒಳಗೆ ಬಂದು ಹಾಜರಾಗ್ತದೆ ಹೇಳಿದ್ರು ಸರ್. ಸರಿ, 15 ದಿನ ಓಕೆ ಹೋಗ್ಬಿಡೋದು. ಇಲ್ಲ, ಅವರ ನೋಟಿಸಲ್ಲಿ 1 ವಾರ ಅಂತ ಹಾಕಿರ್ಬೇಕಿತ್ತು. 1 ವಾರ ಮಿನಿಮಮ್ ಆದರೂ 1 ವಾರ ಟೈಮ್ ಕೊಡಬೇಕಿತ್ತು. ತಿರ್ಗಾ 20ನೇ ತಾರೀಕು ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಇನ್ನೊಂದು ನೋಟಿಸ್ ತಂದು ಇಲ್ಲ ಬಂಧನ ಮಾಡ್ಕೊಂಡು ಇದ್ದಾರೆ. ನಾನು ಕೇಳ್ತಾರೆ, ಕಾನೂನು ಎಲ್ಲಿದೆ? ಕಾನೂನು ಇವಾಗ ಸತ್ತಿದೆಯಾ? ಮಹೇಶನ ಕೇಳೋದು ಸರಿಯಾಗಿದೆ ಅಲ್ಲ? ಇವಾಗ ಕಾನೂನು ಸತ್ತಿದೆ ಅಂತ ಕೇಳ್ತಾರೆ, ಅದೇ ಆಗಿದೆ ತಾನೆ ಇವಾಗ ಏನು BNS ಪ್ರಕಾರವಾಗಿ 7 ವರ್ಷ ಸಜ್ಜೆ ಒಂದು ಶಿಷ್ಯ ಆಗುವಾಗ ಪ್ರಮಾಣ 7 ವರ್ಷ ಇದ್ದರೆ ಅದಕ್ಕಿಂತ ಕೆಳಗೆ ಇರುವ ಯಾವುದೇ ಪ್ರಕರಣ ಅವರು ಠಾಣೆಯಲ್ಲಿ ಜಾಮೀನು ಕೊಡ್ಬೋದು. ಆ ರೀತಿಯಲ್ಲಿದೆ, ಪ್ರತಿಯೊಬ್ಬರಿಗೂ ಗೊತ್ತಿರೋದು. ಇದರಲ್ಲಿ 3 ವರ್ಷ ಕೆಳಗಡೆ ಅಂತೆ. ಅಂದರೆ ಕೆಲವರಿಗೆ ಗೊತ್ತಾಗಲ್ಲ ಏನು ಈ 3 ವರ್ಷ ಕೆಳಗೆ ಅಂದರೆ ಏನಾದರೂ ನ್ಯಾಯಾಲಯ ಕೊನೆಗೆ ಶಿಷ್ಯ ಆಗುವಾಗ 3 ವರ್ಷ ಕೆಳಗೆ ಇದ್ದರೂ ಕೊಡ್ಬೋದು. 3 ವರ್ಷ ಕೆಳಗೆ ಶಿಷ್ಯ ಇರೋದು ಸರ್. ಇವರು ಏಕಾಏಕಿ ಮನೆಗೆ ಬಂದು ಅದು ಎಷ್ಟು ಒಂದು 10-20-30 ಜನ ಇರ್ಬೋದ ಕಾಣಿಸುತ್ತೆ. ಗಾಡಿನೂ ಜಾಸ್ತಿ ಇರ್ಬೋದು, ನಾನು ಎಲ್ಲವನ್ನು ನೋಡಲಿಕ್ಕೆ ಹೋಗಿಲ್ಲ. ಅಷ್ಟೊಂದು ಜನ ಬಂದು ಇವನ್ನ ಬಂಧ ಮಾಡಿಕೊಂಡು ಏನು ಸರ್ ತಪ್ಪು ಮಾಡಿರೋದು ಇವರು? ಏನೋ ಯಾರು ಕೊಲೆ ಮಾಡಿದಾರಾ? ಇಲ್ಲ ಹೊಡೆದಾರಾ? ಕಾನೂನು ಎಲ್ಲಿದೆ? ಕಾನೂನು ಯಾರ ಪಾಲಾಗ್ತಾ ಇದೆ? ದುಡ್ಡಿರೋರ ಪಾಲ? ಪ್ರಭಾವಿ ವ್ಯಕ್ತಿಗಳ ಪಾಲ? ನಾನು ಕೇಳಿದೆ, ನಿನ್ನೆ 100% ಮಾಡಿರೋದು ಇಲಾಖೆಯವರು 100ಕ್ಕೆ 100% ತಪ್ಪು. ಈಗ ನಿಮ್ಮೆಲ್ಲೇ ಕರ್ತವ್ಯಕ್ಕೆ ಅಡ್ಡಿ ಕುರಿತಂತೆ ಪ್ರಕರಣ ದಾಖಲಿಸಿದ್ದಾರೆ. ತಾವು ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದೀರಾ? ಅದು ಯಾವ್ದು ಸರ್? ಎಲ್ಲಿ ನಾನು ಕರ್ತವ್ಯಕ್ಕೆ ಅಡ್ಡಿ ಎಲ್ಲಿ ಪಡಿಸಿರೋದು? ನಾನು ಇವಾಗ ಅಲ್ಲೋದೆ, ಓಕೆ, ನನ್ನ ಕರೆದ್ರು, ನಾನು ಹೋದೆ, ನಿಂತು ಮಾತಾಡ್ತಾ ಇದ್ದೆ. ಸರಿ, ಗಿರೀಶ್ ಅನ್ನೋರು ವಕೀಲರು ಮಾತಾಡ್ತಾರೆ, ನಾನು ಅದರಲ್ಲಿ ಏನು ಮಾತಾಡಲಿಕ್ಕೆ ಹೋಗಿಲ್ಲ. ಆ ನಂತರ ನಮ್ಮ ಇನ್ನೊಬ್ಬರು ಸಬ್ ಇನ್ಸ್ಪೆಕ್ಟರ್ ಇದ್ದರು, ಅವರಿಗೆ ಒಂದು ಸ್ವಲ್ಪ ಮಾತಾಡಿಸ್ತಾ ಇದ್ವಿ. ಏನು ಸರ್ ಇದು ವಿಷಯ, ಇಷ್ಟೆಲ್ಲ ಮಾಡ್ತಾಯಿದ್ವಿ. ಅವ್ರಿಗೆ ಏನು ಉತ್ತರ ಕೊಡಬೇಕು ಕೊಟ್ಟರು. ಆ ನಂತರ ಬರುವಾಗ ಇವರು ಹೇಳಿದ್ರು, ನಾನು ಬರ್ತೀವಿ ಅಂತ ಹೇಳೋದು ಮಹೇಶನ. ಸರಿ, ಹೋಗೋಣ ಅಂತ ಹೇಳೋದು. ಸರಿ, ಓಕೆ ಅಂತೇಳಿ ಬರುವಾಗ ಅಲ್ಲಿ ಸೌಜನ್ಯ ಒಂದು ಜೈಕ್ ಹೋಗಿದ್ರು. ಅದು ಕರ್ತವ್ಯಕ್ಕೆ ಅಡ್ಡಿನ? ಆ ನಂತರ ಕಾರಲ್ಲಿ ಕೂರಿಸಿ ನಾವು ನಮ್ಮ ಕಾರಲ್ಲಿ ಬರ್ತೀವಿ. ಇದು ಬಂಧನ ಮಾಡಲಿಕ್ಕೆ ನೀವು ವಾರಂಟ್ ಏನು ತಂದಿಲ್ಲ. ವಾರಂಟ್ ಇರೋ ಪ್ರಕರಣವಲ್ಲ ಇದು. ನೀವು ಹೋದ್ರೂ ವಾರಂಟ್ ಸಿಗಲ್ಲ ಇದರಲ್ಲಿ. ಈಗ ನಿಮ್ಮ ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ.